ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ.
ವಿಶ್ವಗುರು ಅಲ್ಲ ಬಸವಣ್ಣನವರನ್ನು ನಾನು ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಬಾಗಲಕೋಟ್ ಹಾಗೂ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯ ಅಡಿಯಲ್ಲಿ ಇದೇ ಏಪ್ರಿಲ್ 29-30ರಂದು ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಎನ್ನುವ ಒಂದು ಕಾರ್ಯಕ್ರಮವನ್ನು ಉತ್ಸವವನ್ನು ನಮ್ಮ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಉತ್ಸವವನ್ನು ಇವತ್ತು ಮಾಡಬೇಕು ಅನ್ನೋ ಉದ್ದೇಶದಿಂದ 25-26ನೇ ಸಾಲಿನ ವಾಯುವ್ಯದಲ್ಲಿ ಸರ್ವಧರ್ಮ ಸಂಸದ್ ಅನ್ನೋ ಮೂಲಕ ವಿಶ್ವಗುರು ಅಣ್ಣ ಬಸವಣ್ಣನವರಿಗೆ 23-24ನೇ ಸಾಲಿನಲ್ಲಿ ಸಾಂಸ್ಕೃತಿಕ ನಾಯಕ ಎಂದು ನಮ್ಮ ಸರ್ಕಾರ ಇವತ್ತು ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಆ ಒಂದು ಘೋಷಣೆ ಇವತ್ತು ಜನರ ಮಟ್ಟಕ್ಕೆ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಬಸವಾದಿ ಶರಣರ ವೈಭವ ಎನ್ನುವ ಒಂದು ಉತ್ಸವವನ್ನು ಪ್ರಥಮ ಬಾರಿಗೆ ಕೂಡಲ ಸಂಗಮ ಎಂದರೆ 12ನೇ ಶತಮಾನದ ಅಣ್ಣ ಬಸವಣ್ಣನವರ ಒಂದು ತಪೋಭೂಮಿ ಐಕ್ಯ ಭೂಮಿ ಅಂತ ಹೇಳಿ ನಾವೆಲ್ಲ ಅರ್ಥೈಸಿಕೊಂಡಿದ್ದೇವೆ. ಆ ಒಂದು ಪವಿತ್ರವಾದ ಕ್ಷೇತ್ರದ ನಡೆದಾಡುವಂಥ ಎಲ್ಲ ಶರಣರ ಬಸವಾದಿ ಶರಣರ ಒಂದು ವೈಭವವನ್ನು 7 ದಿವಸಗಳ ಕಾಲ ಒಂದು ವಚನಗೋಷ್ಠಿ ಮತ್ತು ಅನೇಕ ಬಸವಣ್ಣನವರ ಕುರಿತು ಅಲ್ಲಮ್ಮ ಪ್ರಭುಗಳ ಕುರಿತು ಬಸವಾದಿ ಶರಣರ ಕುರಿತು ವಿಶೇಷವಾದ ನಾಟಕಗಳನ್ನು ಆಯೋಜನೆ ಮಾಡಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ 29ನೇ ತಾರೀಕು ಏಪ್ರಿಲ್ ಒಂದು ವಚನಗೋಷ್ಠಿಯ ಮುಖಾಂತರ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಬೆಳಗ್ಗೆ 8 ಗಂಟೆಯಿಂದ. ಅದೇ ರೀತಿ 30ನೇ ತಾರೀಕು 9 ಗಂಟೆಯಿಂದ ಕಾರ್ಯಕ್ರಮ ವಚನಗೋಷ್ಠಿ ಶರಣರ ಅನೇಕ ಅನುಭವದ ನುಡಿಗಳನ್ನು ಒಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನೇಕ ಈ ನಾಡಿನ ನಮ್ಮ ಸಚಿವ ಸಂಪುಟದ ಎಲ್ಲ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತೆ. ಬಹುತೇಕ ಬಹಳ ವಿಶಿಷ್ಟವಾದ ಒಂದು ಕಾರ್ಯಕ್ರಮ. ಅದರಲ್ಲಿ ನಮ್ಮ ಚಿತ್ತರಿಗೆಯ ಚಿಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯಮಾಂತಪ್ಪಗಳ ಒಂದು ತಪೋಭೂಮಿ ಇವತ್ತು ಏನು ಅಣ್ಣ ಬಸವಣ್ಣನವರ ಈ ಒಂದು ರಥ ಇವತ್ತು ಶ್ರೀಮಠದಿಂದ ಪ್ರಾರಂಭ ಆಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಪ್ರತಿಯೊಂದು ತಾಲೂಕು ಮಟ್ಟಕ್ಕೆ ಹೋಗಿ ಇವತ್ತು ಈ ರಥೋತ್ಸವ ಇವತ್ತು ಒಂದು ಎಲ್ಲ ತಾಲೂಕದ ಒಂದು ಸಂಚಾರವನ್ನು ಮಾಡಿ ಮತ್ತೆ ಅದು ಕೂಡಲ ಸಂಗಮಕ್ಕೆ ಇವತ್ತು ಆಗಮಿಸುತ್ತೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಡಿನ ಎಲ್ಲ ಬಸವಾದಿ ಶರಣರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಸರ್ಕಾರದ ಎಲ್ಲ ಸಚಿವ ಸಂಪುಟದ ಸದಸ್ಯರಲ್ಲಿ ಮತ್ತು ನಮ್ಮ ನಾಡಿನ ಲೋಕಸಭಾ ಸದಸ್ಯರಿರ್ಬೋದು, ರಾಜ್ಯಸಭಾ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿರ್ಬೋದು ಮತ್ತು ಅನೇಕ ಈ ನಾಡಿನ ಹೆಸರಾಂತ ಕವಿಗಳು, ಅದು ವಿಶೇಷವಾಗಿ ಬಸವಣ್ಣವರ ಬಗ್ಗೆ ಅಧ್ಯಯನವನ್ನು ಮಾಡಿ ಶರಣರ ಬಗ್ಗೆ ಬಸವಾದಿ ಶರಣರ ಬಗ್ಗೆ ಅಧ್ಯಯನ ಮಾಡಿದಂತಹ ವಿದ್ವಾಂಸರು ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವದ ನುಡಿಗಳನ್ನು ಹಂಚಿಕೊಳ್ಳಿದ್ದಾರೆ. ಆದ ಕಾರಣ ನಾನು ನಾಡಿನ ಸಮಸ್ತ ಜನತೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ನಮ್ಮ ನಾಡಿನ ಬಸವಾದಿ ಶರಣರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ.
ಈ ಒಂದು ಕಾರ್ಯಕ್ರಮ ಬಹಳ ವಿಶಿಷ್ಟವಾದಂಥದ್ದು. ಪ್ರಥಮ ಬಾರಿಗೆ ನಮ್ಮ ಕೂಡಲ ಸಂಗಮದಲ್ಲಿ, ಅದು ಹುಣಗುಂದ ಮತಕ್ಷೇತ್ರದ ಕೂಡಲ ಸಂಗಮದಲ್ಲಿ ಏನು ನಾವು ಬಸವಣ್ಣನವರ ಒಂದು ಐಕ್ಯ ಭೂಮಿ ಅಂತ ಹೇಳ್ತೀವಿ, ಈ ಒಂದು ನಾಡಿನಲ್ಲಿ ಆ ಶರಣರ ಒಂದು ವೈಭವ ಆಗಬೇಕು. ಯಾವ ರೀತಿ ಬಸವಣ್ಣವರು ಕಾಯಕ ದಾಸೋಹ ವರ್ಗರಹಿತ ಸಮಾಜವನ್ನು ಸೃಷ್ಟಿ ಮಾಡಿ ಈ ಒಂದು ಭಾರತ ದೇಶಕ್ಕೆ ಒಂದು ಮಾದರಿಯಾಗಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಇವತ್ತು ಸಮಾಜರಹಿತ ವರ್ಗರಹಿತ ಸಮಾಜವನ್ನು ನಿರ್ಮಾಣ ಮಾಡಿ ಇವತ್ತು ಎಲ್ಲರಿಗೂ ಸಮಾನತೆಯನ್ನ ಕೊಟ್ಟಂತ ಮಹಾನ್ ಮಾನವವಾದಿ ಅದು ಜಗಜ್ಯೋತಿ ವಿಶ್ವ ಬಸವಣ್ಣವರು ಅನ್ನೋ ಮಾತನ್ನು ನಾವೆಲ್ಲ ಒಪ್ಕೊಳ್ಬೇಕಾಗತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ನಾನು ಇಡೀ ನಾಡಿನ ಸಮಸ್ತ ಜನತೆಗೆ ಮತ್ತು ಎಲ್ಲ ನಾಡಿನ ಬಸವಾದಿ ಶರಣರಿಗೆ, ಇವತ್ತು ಬಸವಾದಿ ಪ್ರಮುಖರಿಗೆ ಮತ್ತು ಶರಣರಿಗೆ, ಬಸವಾದಿ ಅನುಯಾಯಿಗಳಿಗೆ ನಾನು ವಿನಂತಿ ಮಾಡ್ಕೋತೇನೆ, ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 29-30ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ಇವತ್ತು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಇವತ್ತೇನು ನಮ್ಮ ಶ್ರೀಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪರಮ ಸ್ವರೂಪಿ ಗುರುಮಾಂತ ಸ್ವಾಮಿಗಳವರ ನೇತೃತ್ವದಲ್ಲಿ ಇವತ್ತೇನು ನಮ್ಮ ಇಳಕಲ್ ಶ್ರೀಮಠದಿಂದ ಇವತ್ತು ಇಳಕಲ್ನಲ್ಲಿ ಈ ಒಂದು ರಥವನ್ನು ನಾವು ಮೆರವಣಿಗೆಯನ್ನು ಮಾಡುವ ಮುಖಾಂತರ ಇದನ್ನು ನಾವು ಮುಂದೆ ಹುನಗುಂದ ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಮತಕ್ಷೇತ್ರಕ್ಕೆ ನಾವು ಇವತ್ತು ಬೀಳ್ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಪರಮ ಪೂಜ್ಯರಿಗೆ ಮತ್ತು ಎಲ್ಲ ನಮ್ಮ ಬಸವ ಪ್ರಮುಖರಿಗೆ, ಬಸವಾದಿ ಶರಣರಿಗೆ ಮತ್ತು ಎಲ್ಲ ಗುರು ಹಿರಿಯರಿಗೆ, ತಾಯಂದಿರಿಗೆ, ಯುವಕರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.